कर्नाटका के शहर गुलबर्गा में संयुक्त होराटा समिति कर्नाटका के जानिब से गुलबर्गा के मेंबर ऑफ पार्लियामेंट डॉक्टर उमेश जाधव के ऑफिस के रूबरू एहतजाज मुनज़्ज़म करते हुए प्राइम मिनिस्टर नरेंद्र मोदी को रिक्वेस्ट लेटर दिया गया। किसानों के खिलाफ, मजदूरों के खिलाफ, मुल्क के खिलाफ नए कानून बनाकर इलेक्शन बॉन्ड्स का कॉरपोरेट से रिश्वतखोरी के ताल्लुक से और किसानों पर गोलियां चलवाकर कत्ल करना, जो किसान पुलिस के फायरिंग में मारा गया उसके विरसा को 10 लाख रुपये एक्स ग्राशिया देने के ताल्लुक से मुल्क भर के किसान तंजीमें बड़े पैमाने पर इस बात का विरोध जताया। किसानों की मांगों को पूरा करने के लिए मरकजी हुकूमत आगे आना चाहिए। इस बात को लेकर किसानों के तंजीमों ने मरकजी हुकूमत पर जोर डाला। इस मामले को लेकर मीडिया के नुमाइंदों से बात करते हुए गुलबर्गा जिले के संचालक SKM शरण बसप्पा महाशेट्टी और KRRS तंजीम के सदर नागेंद्रप्पा तुम्बे ने अपनी मांगों का इजहार किया। ब्यूरो रिपोर्ट, अतराफ टीवी उर्दू न्यूज। ಮಾಡಿಕೊಂಡಿರತಕ್ಕಂತ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ ಮನ್ನಾ ಮಾಡಲೇಬೇಕು MSP ಕಾನೂನು ಜಾರಿ ಮಾಡಲೇಬೇಕು C2 ಪ್ಲಸ್ 50% ಸೇರಿಸಿ MSP ಕಾನೂನು ಜಾರಿ ಮಾಡಲೇಬೇಕು ಬೆಲೆ ಕೊಡೋವರೆಗೂ ನಾವು ನಿಮಗೆ ಬೀಡೋದಿಲ್ಲ ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಅನ್ನದಾತ ರೈತರು ಇವತ್ತು ಸಾಲ ಮನ್ನಾ ಮಾಡಬೇಕು. ಮಲ್ಟಿನ್ಯಾಷನಲ್ ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡಿದೆ ಕೇಂದ್ರದ BJP ಸರ್ಕಾರ. ಅನ್ನದಾತರ ಸಾಲ ಮನ್ನಾ ಮಾಡೋಕ್ಕೆ ಮೀನಾಮೇಷ ಅನಿಸ್ತಕ್ಕಂಥ ರೈತ ವಿರೋಧಿ ನೀತಿಯನ್ನು ಖಂಡಿತ ಖಂಡಿಸ್ತೀವಿ. ಅದರ ಜೊತೆಗೆ ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರ C2 ಪ್ಲಸ್ 50 ಸೇರ್ಸ್ಕೇಸಿಂದ ಇವತ್ತು MSP ಬೆಂಬಲ ಬೆಲೆ ಕಾನೂನು ಜಾರಿ ಮಾಡಬೇಕು ಅಂತೇಳಿ ರೈತರು ದೇಶದಲ್ಲಿ ದೆಹಲಿಯಲ್ಲಿ ಗಡಿಪಾರಲ್ಲಿ ಹೋರಾಟ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಪಂಜಾಬಿನ 24 ವರ್ಷದ ರೈತನ ಮೇಲೆ ಗೋಲಿಬಾರ್ ಮಾಡಿ ಇವತ್ತು ಪೊಲೀಸರನ್ನ ಬಿಟ್ಟು ರೈತರನ್ನ ಕೊಲ್ಲ ಕೊಟ್ಟಿರ್ತಕ್ಕಂಥ ಕೊಲೆಗಡಕ ಕೇಂದ್ರ ಸರ್ಕಾರ ಜನ ವಿರೋಧಿ, ರೈತ ವಿರೋಧಿ, ದುಡಿಯುವ ಜನರ ವಿರೋಧಿ, ದೇಶದ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಕ್ಕಂಥ ರೀತಿಯಲ್ಲಿ ಮತ್ತೆ ಹೋರಾಟನ ಹತ್ತಿಕ್ಕತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಕ್ಕಂಥದನ್ನ ಕೇಂದ್ರ ಸರ್ಕಾರ ಮಾಡ್ತದೆ. ನಾವು ಹೇಳಕ್ಕೆ ಬಯಸ್ತೀವಿ, ಯಾವುದೇ ಕಾರಣಕ್ಕೂ ಅದನ್ನ ಹೋರಾಟ ಯಾವುದೇ ಕಾರಣಕ್ಕೂ ಹತ್ತಿಕ್ಕಕ್ಕೆ ಸಾಧ್ಯ ಇಲ್ಲ. ತಕ್ಷಣವೇ ರೈತರ ನೆರವಿಗೆ ಬರಬೇಕು. ರೈತರನ್ನ ಕೊಟ್ಟಿರ್ತಕ್ಕಂಥ ಕೊಲೆಗಡಕ ನೀತಿಯನ್ನು ಧಿಕ್ಕರಿಸ್ತಾ ಇದ್ದೀವಿ. ಇವತ್ತು ರೈತರ ನೆರವಿಗೆ ಬಂದು ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ದೀವಿ. ನಿನ್ನೆ ಗೋಲಿಬಾರ್ದಿಂದ ಮೃತಪಟ್ಟಿರ್ತಕ್ಕಂಥ ರೈತನ ಕುಟುಂಬಕ್ಕೆ 10 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ದೇಶ ತುಂಬೆಲ್ಲ MP ಕಚೇರಿ ಎದುರುಗಡೆ ನಡೆಸಿ ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಒತ್ತಾಯನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತೀನಿ. ಈಗ ಕೇಂದ್ರ ಸರ್ಕಾರದವರು ನಿಮ್ಮ ಸಂಗಟ ಸಂವಾದನ ಮಾಡಕ್ಕೆ ಬಂದಿದ್ರಂತ 3 ಮಂದಿ, ಅವ್ರು ಕೂಡ ಕುಂತೆಲ್ಲ ಮಾತಾಡಿರಿ. ಮಾತುಕತೆಯಲ್ಲಿ ಯಾವ್ಯಾವ ಬೇಡಿಕೆಗಳು ಈಡೇರಿಸ್ತೀವಿ ಅಂದ್ರೆ ಕೆಲವೊಂದು ಆಗಿಲ್ಲ ಅಂದ್ರೆ ನೀವು ಹೋರಾಟ ಮುಂದುವರಿಸ್ತೀರಾ ಸರ್? ಇವತ್ತು ನಾವು ಕೇಳ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥದ್ದು ಏನು ನಾವು ಕೇಳ್ತಾ ಇದ್ದೀವಿ ಅಂತ ಕೇಳಿದ್ರೆ, ಇವತ್ತು DTH ಕಂಪನಿಯದು 42,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ. ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಅನ್ನದಾತರ ಸಾಲ ಮನ್ನಾ ಮಾಡ್ರಿ ಅಂತಾರೆ, ಸಾಲ ಮನ್ನಾ ಮಾಡಕ್ಕೆ ತಯಾರಿಲ್ಲ. ಅವ್ರು ಹೇಳ್ತಾ ಇದ್ರೆ ಮುಂದಿನ ಸಲ ನೋಡೋಣ ಅಂತಕ್ಕಂಥ ಮತ್ತು ಹಾರಿಕೆ ಉತ್ತರ ಮೀಟಿಂಗ್ದಲ್ಲಿ ಕೊಟ್ಟಿದ್ದಾರೆ. ನಾವು ಕೇಳ್ತಾ ಇದ್ದೀವಿ, ಸಾಲ ಮನ್ನಾ ಪ್ರಮುಖವಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೆ ಸಾಲ ಮನ್ನಾ ಮಾಡೋದ್ರ ಬಗ್ಗೆ ಅವ್ರು ಮೀಟಿಂಗ್ದಲ್ಲಿ ಚರ್ಚೆ ಮಾಡೋಕ್ಕೆ ಬಂದರೂ ಕೂಡ ಅದಕ್ಕೆ ರೆಸ್ಪಾನ್ಸ್ ಕೊಡಲಿಲ್ಲ ಅಂತಕ್ಕಂಥ ಮಾತನ್ನು ಇದು ಒಂದನೇದಾಗಿ ಅದಕ್ಕೆ ಕಂಟಿನ್ಯೂ ಮಾಡಿ. ಎರಡನೇದಾಗಿ ಹೇಳಕ್ಕೆ ಬಯಸ್ತೀವಿ, ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿ ಏನಿದೆ, C2 ಪ್ಲಸ್ 50% ಅನ್ನು ಸೇರಿಸಿ ಇವತ್ತು ಬೆಂಬಲ ಬೆಲೆ ಕಾನೂನು ಜಾರಿ ಮಾಡ್ಬೇಕಂತ ಹೋದ್ಸಲನೂ ಇವತ್ತು ಬೇಡಿಕೆ ಈಡೇರಿಸ್ತೀವಿ ಅಂತೇಳಿ ಮಾತುಕತೆ ಕರೆದು ಒಂದು ಪತ್ರನ ಬರೆದುಕೊಟ್ಟು ಇಲ್ಲಿವರೆಗೂ ಅದನ್ನು ಜಾರಿ ಮಾಡಲಿಲ್ಲ. ಅದಕ್ಕೆ ಪುನಃ ಈಗ ನಮ್ಮ ರೈತರಂಕರ ಬೀದಿಗಿಳಿದು ಅಲ್ಲಿ ದೆಹಲಿಯಲ್ಲಿ ಹೋರಾಟ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಮಾತುಕತೆ ಬಂದಿದ್ರು. ಅವತ್ತು ಮಾತುಕತೆ 3 ಬಂದರೂ ಕೂಡ ಯಾವುದೇ ಕಾರಣಕ್ಕೂ MSP ಬಗ್ಗೆ ಚಕಾರ ಎತ್ತಲಿಲ್ಲ, ಅದರ ಬಗ್ಗೆ ಮಾತಾಡಲಿಲ್ಲ. ಬೆಲೆ ಏರಿಕೆ ಬಗ್ಗೆ ಅವರು ಚಕಾರ ಎತ್ತಲಿಲ್ಲ, ಮಾತಾಡಲಿಲ್ಲ. ಖಾಸಗೀಕರಣ ವಿಷಯ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ಮಾತಾಡಲಿಲ್ಲ. ಆ ಕಾರಣಕ್ಕೆ ನಮ್ಮ ಹೋರಾಟನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈ ಬೇಡಿಕೆಗಳನ್ನು ಈಡೇರಿಸಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಶರಣ ಬಸಪ್ಪ ಮಮ್ಮಶೆಟ್ಟಿ, SKMನ ಜಿಲ್ಲಾ ಸಂಚಾಲಕ. ಈ ದೇಶದಲ್ಲಿ ಇವತ್ತು ನಮ್ಮ SKMನ ಹೋರಾಟವನ್ನು ನಡೀತಾ ಇದೆ ಮತ್ತು ಪಂಜಾಬಿನಲ್ಲಿ 24 ವರ್ಷದ
ಏನು ಗೋಲಿಬಾರ್ ಆಗಿದೆ ಆ ಯುವಕನಿಗೆ, ರೈತ ಯುವಕನಿಗೆ ಇವತ್ತು ಸರ್ಕಾರ 10 ಕೋಟಿ ಕೊಡಬೇಕಂತ ಹೇಳಿ ನಾವು ಇವತ್ತು ಕಲಬುರಗಿಯಲ್ಲಿ ಕೂಡ ಎಸ್ಕೆಮವನ್ನು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ವೇಳೆ ಕೊಟ್ಟಿದ್ದಿಲ್ಲ ಅಂದ್ರೆ ನಾವು ಇಡೀ ರಾಜ್ಯದಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದ. ಮತ್ತು ಇದು ಏನು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ, ರೈತರ ಮೇಲೆ ಹಲ್ಲೆ ನಡೆಸ್ತಾ ಇದೆ ಮತ್ತು ಆ ಗೋಲಿಬಾರ್ ಮಾಡಿದಂಥ ಎಲ್ಲ ಹಿಂದೆ ದಿಲ್ಲಿಯಲ್ಲಿ ನಡೆದಂಥ 700 ಕುಟುಂಬಗಳಿಗೂ ಕೂಡ ಇವತ್ತು ಪರಿಹಾರ ಸಿಕ್ಕಿಲ್ಲ. ಅವರಿಗೂ ಅದು ಸೂಕ್ತವಾದ ಪರಿಹಾರ ಕೊಡಬೇಕಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. ಒಂದು ವೇಳೆ ಮಾಡಿದಿಲ್ಲ ಅಂದ್ರೆ ನಾವು ಮತ್ತೆ ಈ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಬೇಕಾಗ್ತದೆ. ನನ್ನ ಹೆಸರು ನಾಗೇಂದ್ರ ಪತ್ತಂಬೆ, ಜಿಲ್ಲಾಧ್ಯಕ್ಷ ಕಲಬುರಗಿ, ಕರ್ನಾಟಕ ರಾಜ್ಯ ರೈತ ಸಂಘ. अतराफ टीवी, हर बात सच के साथ।